2023ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಕೃಷ್ಣ ನಾಯಕ್ ಅವರು ಇವತ್ತು JDSನ ಸೇರ್ಪಡೆಯಾಗಿದ್ದಾರೆ. ಮರಳಿ ಮನೆಗೆ ವಾಪಸ್ ಬಂದಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ರೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದರು, 2028ಕ್ಕೆ ಹೊಸಕೋಟೆಯ ಮೊದಲ ಅಭ್ಯರ್ಥಿ ಘೋಷಣೆ ಆಗುತ್ತೆ ಅಂತ. ಎಚ್ ಡಿ ಕೋಟೆಯ ಒಂದು ಅಭ್ಯರ್ಥಿಯ ಘೋಷಣೆ ಆಗುತ್ತೆ ಅಂತ ಹೇಳಿದರು. ಎಷ್ಟು ಖುಷಿ ಇದೆ ಸರ್? ಖುಷಿ ಇದೆ. ಕಳೆದ ಬಾರಿನೇ ಆಗಬೇಕಾಯಿತು, ಅದು ಈ ಬಾರಿ ತಡವಾಗಿ ಆಗ್ತಾ ಇದೆ. ಖುಷಿ ಇದೆ. ಕಾರ್ಯಕರ್ತರಿಗೆ, ನಮಗೆ, ಮತದಾರರಿಗೆ ಎಲ್ಲರಿಗೂ ಖುಷಿ ಇದೆ. ಏನಿತ್ತು ಸರ್ ಲಾಸ್ಟ್ ಟೈಮ್ ಏನು ಸಮಸ್ಯೆ ಆಗಿತ್ತು? ಏನು ಸಣ್ಣ ಪುಟ್ಟ ರಾಜಕೀಯ ಪಕ್ಷ ಅಂದಮೇಲೆ ಗೊಂದಲ ಇರುತ್ತಲ್ಲ, ಆ ಗೊಂದಲದಿಂದ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಅದೆಲ್ಲ ಇವಾಗ ಚರ್ಚೆ ಬೇಡ. ಮುಂದೆ ಹೆಂಗೆ ಹೋಗ್ಬೇಕು ಹಂಗೆ ಹೋಗೋಣ. ಈಗ 2028ಕ್ಕೆ ನೀವೇ ಅಭ್ಯರ್ಥಿ ಅಂತ ಹೇಳಿದರೆ, ಈಗಾಗಲೇ ಘೋಷಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೇಳಿದಾರಲ್ಲ ಅವರೇ, ನಮ್ಮ ನಾಯಕರು ಹೇಳಿದಾರಲ್ಲ, ಮತ್ತು ನಮ್ಮ ಇಲ್ಲಿ ಕೇಳ್ತಾ ಇದ್ದೀರಿ. 2028ಕ್ಕೆ ಕುಮಾರಣ್ಣವರು ಸೇಮ್ ಆಗಬೇಕು ಅನ್ನೋ ಒಂದು ಆಸೆ ಎಲ್ಲರದ್ದು ಇದೆ. ನಮ್ಮದು ಯೋಜನೆ, ನಮ್ಮದು ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನತೆದು ಕುಮಾರಣ್ಣವರು 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು, ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರದ್ದು ಎಲ್ಲರದ್ದು ಒಂದು ಒತ್ತಾಸೆ ಆಗೈತೆ. ಹೇಗಿದೆ ಸರ್ ತಯಾರಿ ಈಗಿಂದಲೇ? ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಬೂತ್ ಮಟ್ಟದಿಂದ ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ಮುಂದೆ ಅದು ಯಾವಾಗಲೂ JDS ಭದ್ರಕೋಟೆ ಕ್ಷೇತ್ರ. ಮುಂದಿನ ಬಾರಿ ಕುಮಾರಣ್ಣವ್ರು ಹೇಳ್ದಂಗೆ ಮೊಟ್ಟ ಮೊದಲ ಕ್ಷೇತ್ರ, ಅನೌನ್ಸ್ ಆಗುವಂಥ ಕ್ಷೇತ್ರ, ಮತ್ತು ಅಭ್ಯರ್ಥಿನೂ ಮೊದಲೇ ಘೋಷಣೆ ಮಾಡುವಂಥ ಕ್ಷೇತ್ರ ಮೊದಲೇ ಆಗಿರ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಮೊದಲ ಕ್ಷೇತ್ರ ಅದು ಫಲಿತಾಂಶ ಕೊಡ್ತದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವ್ರ ಕೆಲಸ ಹೇಗಿದೆ ಅಂತ? ಕಾಂಗ್ರೆಸ್ ಅಭ್ಯರ್ಥಿಯವರು MLA ಆಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು MDCC ಬ್ಯಾಂಕ್ ಹೋಗಬೇಕು ಅಂತಿದ್ದಾರೆ. ಈ ರಾಜ್ಯದಲ್ಲಿ ಶಾಸಕರಾಗಿ ಮಾಡೋಕ್ಕಾಗ್ದಿರೋ ಕೆಲಸನ MDCC ಡೈರೆಕ್ಟ್ರಾಗಿ ಮಾಡೋಕ್ಕಾಗತ್ತಾ? ಕ್ಷೇತ್ರದ ಜನ ಶಾಸಕ ಸ್ಥಾನ ಕೊಟ್ಟವ್ರೆ 2 ಬಾರಿ, ಅವ್ರ ತಂದೆಗೆ 1 ಬಾರಿ, ಇವ್ರಿಗೆ 2 ಬಾರಿ ಕೊಟ್ಟವ್ರೆ. ಕ್ಷೇತ್ರದ MLA ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅಭಿವೃದ್ಧಿ ಮಾಡ್ದೇನೆ MDCC ಬ್ಯಾಂಕು, ಈಗ ಸಾಲದಕ್ಕೆ ಒಂದು ಜಂಗಲ್ ರೆಸಾರ್ಟ್ಗೆ ಅಧ್ಯಕ್ಷನೂ ಸುಧಾ ಮಾಡಿದ್ದಾರೆ. MDCC ಬ್ಯಾಂಕ್ ಯಾರ ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಬೇಕಾಗಿತ್ತು. ಲೋಕಸಭೆನೂ ರಿಸರ್ವೇಷನು, MLAನೂ ರಿಸರ್ವೇಷನು, ಮತ್ತು ಜನರಲ್ಲು ಒಕ್ಕಲಿಗ ಸಮಾಜ ಇದೆ, ಲಿಂಗಾಯತ ಸಮಾಜ ಇದೆ, ನಾಮದಾರಿಗೌಡ ಸಮಾಜ ಇದೆ. ಈ ಸಮಾಜಕ್ಕೆ ಏನಾರು ಒಂದು ಜವಾಬ್ದಾರಿ ಕೊಡಬೇಕಲ್ವಾ? ಎಲ್ಲದಕ್ಕೂ ನಾವೇ ಹೋದರೆ ಏನು ಅರ್ಥ ಏನಿದು? ಎಲ್ಲಿಗೋತಿ ಈ ಸಂದೇಶ? ಸರ್, ಇವತ್ತು BJP ಜೊತೆ ಮೈತ್ರಿ ಇದೆ, BJPಯಿಂದ ನೀವು ವಾಪಸ್ JDSಗೆ ಬರ್ತಾ ಇದ್ದೀರಿ. ಅದೆಲ್ಲ ಮುಂದೆ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ. ಎಲ್ಲ ಅಸಮಾಧಾನ ಏನಾದರೂ ಇದೆಯಾ ಅಂತ BJP? ಯಾರ ಮೇಲೆ? BJP ಏನಿಲ್ಲ, ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 26 ತಿಂಗಳು BJPನಲ್ಲಿದ್ದೆ, 50,000 ಜನ ಓಟ್ ಹಾಕಿದ್ದಾರೆ, ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದೇ ರೀತಿ ಈಗಲೂ ಅವ್ರ ಜೊತೆ ಪ್ರೀತಿಯಿಂದ ಇದ್ದೀನಿ. ನಾನು ಏನಂದರೆ ನಮ್ಮ ಮನೆಗೆ ಬಂದಿದ್ದೀನಿ ಅಷ್ಟೇ. ಆ ಮನೆಯೂ ನಮ್ಮದೇ, ಈ ಮನೆಯೂ ನಮ್ಮದೇ. 2028ಕ್ಕೆ ನಿಮಗೆ ಟಿಕೆಟ್ ಫಿಕ್ಸ್ ಆಗುತ್ತೆ ಅಂತೀರಿ? ಕುಮಾರಣ್ಣರು ಹೇಳಿದ್ರಲ್ಲ ಇವಾಗ. BJPಯಿಂದ ಟ್ರೈ ಮಾಡಿದರೆ? BJPಯಿಂದ ಏನಾದರೂ ವಿರೋಧ ವ್ಯಕ್ತ ಆದರೆ ಏನು ಮಾಡಿ? ಇಲ್ಲ, ಆ ಥರ ಏನು ಆಗೋಕ್ಕೆ ಅವಕಾಶ ಇಲ್ಲ. ಆ ಥರ ಏನು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡು ಎಲೆಕ್ಷನ್ ಮಾಡಿ ವಿಶ್ವಾಸಕ್ಕೆ ತೊಗೊಂಡೋಗ್ತೀನಿ. ಅವ್ರಿಗೂ ಅಲ್ಲಿ ಗೆಲ್ಲಬೇಕು, NDA ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು BJPಯವ್ರಿಗೂ ಇದೆ. ಇದಿಷ್ಟು ಮಾಜಿ ಶಾಸಕರಾದಂಥ ಕೃಷ್ಣ ನಾಯಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.